ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನಾವು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಅಗ್ರಿಕಲ್ಚರ್ ಅಂದ್ರೆ ಏನು, ಆಮೇಲೆ ಆರ್ಟಿಕಲ್ಚರ್ ಅಂದ್ರೆ ಏನು, BSc ಅಗ್ರಿಕಲ್ಚರ್ ಹಾಗೂ BSc ಆರ್ಟಿಕಲ್ಚರ್ ಬಗ್ಗೆ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಸೊ ಅದರ ಜಾಬ್ ಅಪರ್ಚುನಿಟೀಸ್ಗಳು ಯಾವ ಥರ ಇರ್ತಾವೆ, ಅದರೊಳಗಡೆ ಸ್ಯಾಲ್ರಿ ಸ್ಕೇಲ್ ಯಾವ ಥರ ಇರ್ತದೆ ಅಂತೇಳಿ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಬಂದ್ಬಿಟ್ಟು ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ ಏನಪ್ಪಾ ಅಂತಂದ್ರೆ, BSc ಅಗ್ರಿಕಲ್ಚರ್ ವರ್ಸಸ್ BSc ಆರ್ಟಿಕಲ್ಚರ್ ಅನ್ನೋ ಒಂದು ಟಾಪಿಕ್ನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರ್ತದೆ. ಸೊ ನಾವು BSc ಅಗ್ರಿಕಲ್ಚರ್ ಮಾಡಿದ್ರೆ ನಮ್ಗೆ ಜಾಬ್ ಅಪರ್ಚುನಿಟಿಗಳು ಜಾಸ್ತಿ ಇರ್ತಾವ, ಅಥವಾ BSc ಆರ್ಟಿಕಲ್ಚರ್ ಮಾಡಿದಾಗ ನಮ್ಗೆ ಜಾಬ್ ಅಪರ್ಚುನಿಟೀಸ್ಗಳು ಜಾಸ್ತಿ ಇರ್ತಾವ ಅಂತ ಹೇಳಿ ಸೊ ಕನ್ಫ್ಯೂಷನ್ ಒಳಗೆ ಇರ್ತಿರಲ್ಲ. ಸೊ ಅದಕ್ಕೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಏನು ಡಿಫರೆನ್ಸ್ ಇರ್ತದ ಎರಡರ ಮಧ್ಯೆ ಅಂತ ಹೇಳಿ. ಸೊ ಎಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ಬನ್ನಿ ಈಗ ಒಂದೊಂದಾಗಿ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ವಿಷಯ ಏನಪ್ಪಾ ಅಂತಂದ್ರೆ, ಆ ಒಂದು BSc ಅಗ್ರಿಕಲ್ಚರ್ಗೆ ಅಥವಾ BSc ಆರ್ಟಿಕಲ್ಚರ್ಗೆ ಏನೊಂದು ಎಲಿಜಿಬಿಲಿಟಿ ಇರ್ಬೇಕಂತೇಳಿ ಈಗ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಎರಡು ಒಂದು ಕೋರ್ಸಿಗೂ ಸೇಮ್ ಆಗಿರ್ತದೆ. ನಾವಿಲ್ಲಿ PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕಾಗ್ತದೆ. ಅದಾದ್ಮೇಲೆ ನಮ್ದು ಕಾಂಬಿನೇಷನ್ PCMB ಅಥವಾ PCB ಕಾಂಬಿನೇಷನ್ ಇರ್ಬೇಕಾಗ್ತದೆ. ಸೊ ಅಂದಾಗ ಮಾತ್ರ ನಾವು ಈ ಒಂದು ಕೋರ್ಸನ್ನ ಮಾಡಾಕ ಬರ್ತೈತಿ. BSc ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ BSc ಆರ್ಟಿಕಲ್ಚರ್ ಆಗಿರ್ಬೋದು, ಎರಡಕ್ಕೂ ಕೂಡ PCMB ಕಾಂಬಿನೇಷನ್ ಹೊಂದಿರಬೇಕಾಗ್ತದೆ ನಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದರ ಒಂದು ಪರ್ಸೆಂಟೇಜ್ ಕ್ರೈಟೇರಿಯಾ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಎರಡು ಕೋರ್ಸಿಗೂ ಕೂಡ 50 to 55% ನಾವು ಎಲಿಜಿಬಿಲಿಟಿನ ಹೊಂದಿರಬೇಕು. ಅಂದಾಗ ಮಾತ್ರ ನಾವು ಈ ಕೋರ್ಸನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇವುಗಳಿಗೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರ್ತಾವ ಅಂತ ಕೇಳ್ಬೋದು. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಯಾವ್ಯಾವ ಇರ್ತಾವ ಅಂತೇಳಿ. ಸೊ ಇಲ್ಲಿ ಎರಡೂ ಒಂದು ಕೋರ್ಸಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ಸ್ ಕಡ್ಡಾಯವಾಗಿರ್ತಾವೆ. ಒಂದು ನಿಮ್ಗೆ ಅವಾಗ ಹೇಳಿದಿರೋ ತರ ICAR ಅಂತ ಇರ್ತೈತಿ. ಅದಾದ್ಮೇಲೆ AIEE ಅಂತೇಳಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಅದಾದ್ಮೇಲೆ ಈ ಹಾರ್ಟಿಕಲ್ಚರ್ಗೆ ಬಂದಾಗ ಸ್ಪೆಸಿಫಿಕ್ ಆಗಿ ಹಾರ್ಟಿಕ್ಸ್ ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ ಹಾರ್ಟಿಕಲ್ಚರ್ ಮಾಡೋರ್ಗಿದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಇವು ನ್ಯಾಷನಲೈಸ್ಡ್ ಏನಪ್ಪಾ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್. ಸೊ ಜೊತೆಗೆ ನೀವು ಯಾವ ಸ್ಟೇಟ್ ಒಳಗಡೆ ಕಲಿತಿರ್ತಿರಲ್ಲ, ಸೊ ಆ ಸ್ಟೇಟ್ ಅದು ನೀವು ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಕೂಡ ನೀವು ಎಲಿಜಿಬಲ್ ಆಗ್ಬೇಕಾಗ್ತದೆ. ಅಂದಾಗ ನೀವು ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಗಳ ವಿಚಾರಕ್ಕೆ ಬಂದಾಗ, ಸೊ ಸಬ್ಜೆಕ್ಟ್ ಒಳಗಡೆ ಸ್ಪೆಸಿಫಿಕ್ ಆಗಿ ನಾವು ಅಗ್ರಿಕಲ್ಚರ್ ಒಳಗಡೆ ಏನ್ ಸಬ್ಜೆಕ್ಟ್ ಗಳನ್ನ ಕಲಿತೀವಿ, ಅದಾದ್ಮೇಲೆ ಆರ್ಟಿಕಲ್ಚರ್ ಒಳಗಡೆ ಏನ್ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈಗ. ಸೊ ಇಲ್ಲಿ ಅಗ್ರಿಕಲ್ಚರ್ ಸಬ್ಜೆಕ್ಟ್ ಗಳ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಸೊ ಅಗ್ರಿಕಲ್ಚರ್ ಒಳಗಡೆ ಏನಾಗ್ತದೆ ಅಂದ್ರೆ, ಇಲ್ಲಿ ನಿಮ್ಗೆ ಆಲ್ ಓವರ್ ಏನ್ ನಾವು ಸೀಡ್ಸ್ ಗಳಾಗಿರ್ಬೋದು ಅಥವಾ ಟ್ರೀಸ್ ಗಳಾಗಿರ್ಬೋದು, ಪ್ಲಾಂಟ್ಸ್ ಗಳು ಇರ್ತಾವಲ್ಲ, ಸೊ ಅವುಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಅಂದ್ರೆ ಆ ಒಂದು ಪ್ಲಾಂಟೇಶನ್ ಹೆಂಗ್ ಮಾಡೋದು, ಅಥವಾ ಸೀಡ್ಸ್ ಗಳನ್ನ ಯಾವ ತರ ಬಿತ್ತನೆ ಮಾಡೋದು, ಅಥವಾ ಅದರೊಳಗಡೆ ಏನೇನ್ ನಾವು ಅದಕ್ಕೆ ನ್ಯೂಟ್ರಿಷನ್ಸ್ ಕೊಡಬೇಕು, ಅದನ್ನೆಲ್ಲವನ್ನು ಏನೇನ್ ಮಾಡ್ತೀವಿ ಅಂದ್ರೆ ಈ ಅಗ್ರಿಕಲ್ಚರ್ ಒಳಗಡೆ ಕಲಿತೀವಿ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಆ ಒಂದು ಸಾಯಿಲ್ ಏನ್ ಕೆಪಬಿಲಿಟಿ ಐತಿ, ಅದು ಸಾಯಿಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ನಿಮಗೆ. ಸೊ ಸಾಯಿಲ್ ಸೈನ್ಸ್ ಒಳಗಡೆ ಏನ್ ಮಾಡ್ತೀವಿ ಅಂದ್ರೆ, ಆ ಸಾಯಿಲ್ ಫಲವತ್ತತೆ ಎಷ್ಟೈತಿ, ಆ ಒಂದು ಫಲವತ್ತತೆ ಒಳಗಡೆ ನಾವು ಯಾವ ಬೆಳೆನ ಬೆಳಿಬೇಕು, ಅಥವಾ ಅದ್ರ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಗ್ರಿಕಲ್ಚರ್ ಒಳಗಡೆ ಸ್ಪೆಸಿಫಿಕ್ ಆಗಿ ಕಲಿತೀವಿ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಮಾಡರ್ನ್ ಅಂದ್ರೆ ಟೆಕ್ನಿಕ್ಸ್ ಅಥವಾ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು, ಅದಾದ್ಮೇಲೆ ಸೈನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಫಾರ್ಮಿಂಗ್ ನ ಯಾವ ತರ ಮಾಡ್ಬೇಕಂತೇಳಿ ಈ ಒಂದು ಅಗ್ರಿಕಲ್ಚರ್ ಒಳಗಡೆ ಕಲಿತೀವಿ. ಸೊ ಅದನ್ನ ಹೊರತುಪಡಿಸಿ ಆರ್ಟಿಕಲ್ಚರ್ ಸಬ್ಜೆಕ್ಟ್ ಗಳ ಬಂದಾಗ, ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ. ಸೊ ಅಗ್ರಿಕಲ್ಚರ್ ಒಳಗಡೆ ಸ್ಪೆಸಿಫಿಕ್ ಆಗಿ ಒಂದು ಸಬ್ಜೆಕ್ಟ್ ನಾವು ಆರ್ಟಿಕಲ್ಚರ್ ಅಂತೇಳಿ ಕಲಿತೀವಿ, ಅದ್ರೊಳಗಡೆ ಕೂಡ ಕಲಿತೀವಿ ಅಗ್ರಿಕಲ್ಚರ್ ಒಳಗಡೆ. ಅದನ್ನ ಹೊರತುಪಡಿಸಿ ಡೈರೆಕ್ಟ್ ಕಮ್ ಟು ದ ಹಾರ್ಟಿಕಲ್ಚರ್ ಅಂತ ಅಂದಾಗ, ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ನಾವು ಹಾರ್ಟಿಕಲ್ಚರ್ ಅನ್ನೋ ಒಂದು ಕೋರ್ಸಿಗೆ ಬಂದಾಗ, ಅಂದ್ರೆ BSc ಹಾರ್ಟಿಕಲ್ಚರ್ ಅನ್ನೋ ಕೋರ್ಸಿಗೆ ಬಂದಾಗ, ಸೊ ಇಲ್ಲಿ ನಾವು ಸ್ಪೆಷಲೈಸ್ಡ್ ಒಂದಿಷ್ಟು ಪ್ಲಾಂಟ್ಸ್ ಗಳ ಬಗ್ಗೆ ಅಥವಾ ಒಂದಿಷ್ಟು ಕೋರ್ಸ್ಗಳ ಬಗ್ಗೆ ಕಲಿತೀವಿ. ಸೊ ಅವು ಯಾವಪ್ಪ ಅಂತಂದ್ರೆ, ಸೊ ಬಯಾಲಜಿಕಲಿ ನಾವು ಏನೇನ್ ಬ್ರೀಡಿಂಗ್ ಮಾಡ್ಬೋದು, ಅಥವಾ ಏನೇನು ನಾವು ಪ್ಲಾಂಟ್ಸ್ ಗಳನ್ನ ಬೆಳೆಸಬಹುದು. ಎಕ್ಸಾಂಪಲ್ ಈಗ ವೆಜಿಟೇಬಲ್ ಪ್ಲಾಂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಟ್ರೀಸ್ ಆಗಿರ್ಬೋದು, ಅಥವಾ ಈಗ ಫ್ಲವರ್ ಪ್ಲಾಂಟ್ಸ್ ಆಗಿರ್ಬೋದು ಅವುಗಳನ್ನ, ಅಥವಾ ಫ್ರೂಟ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಫ್ರೂಟ್ ಟ್ರೀಸ್ ಗಳಾಗಿರ್ಬೋದು, ಅವುಗಳ ಬಗ್ಗೆ ಮಾತ್ರ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಡಿ ಮಾಡ್ತೀವಿ ಇಲ್ಲಿ ಹಾರ್ಟಿಕಲ್ಚರ್ ಒಳಗಡೆ. ಸೊ ಅಂದ್ರೆ ಆ ಒಂದು ಕ್ರಾಪ್ ಪ್ರೊಡಕ್ಷನ್ ಹೆಂಗಿರ್ತೈತಿ, ಅದನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀವಿ, ಅದ್ರ ಬಗ್ಗೆ ಮಾತ್ರ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಒಂದು ಹಾರ್ಟಿಕಲ್ಚರ್ ಒಳಗಡೆ ಸ್ಪೆಸಿಫಿಕ್ ಆಗಿ ಕಲಿತೀವಿ. ಇಲ್ಲಿನೂ ಕೂಡ ನಾವು ಸಾಯಿಲ್ ಸೈನ್ಸ್ ಬಗ್ಗೆ ಕಲಿತೀವಿ. ಅಂದ್ರೆ ನೀವು ಯಾವುದೇ ಕೋರ್ಸ್ ಹೋಗ್ರಿ, ಎಕ್ಸಾಂಪಲ್ ಹಾರ್ಟಿಕಲ್ಚರ್ ಒಳಗಡೆ ಹೋಗ್ರಿ ಅಥವಾ ಅಗ್ರಿಕಲ್ಚರ್ ಒಳಗಡೆ ಹೋದ್ರೂ ಕೂಡ ನಾವಿಲ್ಲಿ ಸಾಯಿಲ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಾಯಿಲ್ ಸೈನ್ಸ್ ಬಗ್ಗೆ ನಾವಿಲ್ಲಿ ಒತ್ತು ಕೊಡ್ಬೇಕಾಗ್ತದೆ ಎರಡೂ ಕೋರ್ಸ್ ಒಳಗಡೆ ಕೂಡ. ಸೊ ಇನ್ನು ಕಮಿಂಗ್ ಟು ದ ಜಾಬ್ ಅಪರ್ಚುನಿಟೀಸ್. ಸೊ ನಿಮ್ಗೆ ಏನ್ ಜಾಬ್ ಅಪರ್ಚುನಿಟೀಸ್ ಇರ್ತಾವ ಅಂದ್ರೆ, ಸೊ ಮೊದಲೇ ಹೇಳ್ಬಿಡ್ತೀನಿ ನಿಮ್ಗೆ,
ಸೊ ಅಗ್ರಿಕಲ್ಚರ್ ಅಂದ್ರೆ ನಾವು ಎಲ್ಲವುಗಳನ್ನು ಸ್ಟಡಿ ಮಾಡ್ತೀವಿ. ಏನೇ ಫಾರ್ಮಿಂಗ್ ಇರಲಿ, ಯಾವುದೇ ಬೆಳೆ ಇರಲಿ, ಯಾವುದೇ ಬಿತ್ತನೆ ಆಗಿರಲಿ, ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಆರ್ಟಿಕಲ್ಚರ್ ಅಂತ ಬಂದಾಗ ನಾವು ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಬೆಳೆಗಳ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ, ಹೌದಾ? ಸೊ ಹಾಗಾಗಿ ಇಲ್ಲಿ ಅಗ್ರಿಕಲ್ಚರ್ ವಾಸ್ ಅ ಡಿಫ್ರೆಂಟ್ ಸ್ಕೇಲ್, ಆಮೇಲೆ ಆರ್ಟಿಕಲ್ಚರ್ ವಾಸ್ ಅ ಡಿಫ್ರೆಂಟ್ ಸ್ಕೇಲ್. ಸೊ ಅದಕ್ಕೆ ನಾನು ಇವಾಗ ನಿಮ್ಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಅಗ್ರಿಕಲ್ಚರ್ ನೋಡೋದಾದ್ರೆ, ಸೊ ಅಗ್ರಿಕಲ್ಚರ್ ಒಳಗಡೆ ನಾವು ಏನೇನೆಲ್ಲ ಫಾರ್ಮಿಂಗ್ ಮಾಡ್ಬೋದು ಅಂತಂದ್ರೆ, ಸೊ ಬೆಳೆಗಳನ್ನ ಏನೆಲ್ಲ ಬೆಳಿಬೋದು ಭೂಮಿ ಮೇಲೆ, ಯಾವುದೇ ಬೆಳೆ ಆಗಿರ್ಲಿ, ಈಗ ಆ ಬೆಳೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಲ್ಲ, ಸೊ ಅದ್ರೊಳಗಡೆ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ಗಳು ಬಹಳಷ್ಟು ಇರ್ತಾವೆ. ಸೊ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಾವಿಲ್ಲಿ ಅಗ್ರಿ ಬಿಸ್ನೆಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು, ಅಥವಾ ಅಗ್ರಿ ಬಿಸ್ನೆಸ್ ಮಾಡ್ಬೋದು, ಅಥವಾ ಫಾರ್ಮಿಂಗ್ ಮಾಡ್ಬೋದು, ಅಥವಾ ಫಾರ್ಮ್ ಓನರ್ ಆಗ್ಬೋದು, ಅಥವಾ ಸಾಯಿಲ್ ಸೈಂಟಿಸ್ಟ್ ಆಗಿರ್ಬೋದು, ಅಥವಾ ಸೀಡ್ ಸೈಂಟಿಸ್ಟ್ ಆಗಿರ್ಬೋದು. ಬಹಳಷ್ಟು ಆಪರ್ಚುನಿಟೀಸ್ಗಳು ಅಗ್ರಿಕಲ್ಚರ್ ಒಳಗಡೆ ನಿಮ್ಗೆ ಬಹಳಷ್ಟು ಆಪರ್ಚುನಿಟಿ ಇರ್ತಾವೆ. ಸೊ ಇದನ್ನ ಹೊರತುಪಡಿಸಿ ನಾವು ಹೇರೋಕಿನ ಹೊರತುಪಡಿಸಿನೂ ಕೂಡ ಜಾಸ್ತಿ ಇರ್ತವೆ. ಎಕ್ಸಾಂಪಲ್ ಈಗ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ಬೋದು ನೀವು, ಅಥವಾ ಫುಡ್ ಇನ್ಸ್ಪೆಕ್ಟರ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು, ಅಥವಾ ಈ ಒಂದು ಸಾಯಿಲ್ ಫುಡ್ ಪ್ಯಾಕೇಜಿಂಗ್ ಅಥವಾ ಫುಡ್ ಸಪ್ಲೈಯಿಂಗ್ ಅದ್ರೊಳಗಡೆ ಕೂಡ ವರ್ಕ್ ಮಾಡ್ಬೋದು. ಈಗೇನ ನೀವು ಎಕ್ಸಾಂಪಲ್ ನೋಡ್ಬೋದು, ಓನ್ ಬಿಸ್ನೆಸ್ ಕೂಡ ನೀವು ಮಾಡ್ಬೋದಿಲ್ಲ. ಏನಪ್ಪಾ ಅಂತಂದ್ರೆ, ನೀವು ಈ ಗೊಬ್ಬರದ ಕಂಪ್ನಿ ಆಗಿರ್ಬೋದು, ಅಥವಾ ಬೀಜಗಳ ಕಂಪ್ನಿ ಆಗಿರ್ಬೋದು, ಅಥವಾ ಈ ಒಂದು ಕೆಮಿಕಲ್ಸ್ ಕಂಪ್ನೀಸ್ಗಳಾಗಿರ್ಬೋದು, ಅವುಗಳನ್ನು ಕೂಡ ನೀವು ಓನ್ ಆಗಿ ಓಪನ್ ಮಾಡ್ಬೋದು. ಆ ತರ ಅವಕಾಶಗಳು ನಿಮ್ಗೆ ಜಾಸ್ತಿ ಇರ್ತಾವೆ. ಸೊ ಆ ತರ ನಿಮ್ಗೆ ಒಂದು ಅಗ್ರಿಕಲ್ಚರ್ ಒಳಗಡೆ ಜಾಬ್ ಆಪರ್ಚುನಿಟಿಗಳು ಜಾಸ್ತಿ ಇರ್ತಾವೆ. ಸೊ ಅದನ್ನ ಹೊರತುಪಡಿಸಿ ನಾವಿಲ್ಲಿ ಆರ್ಟಿಕಲ್ಚರ್ ಅಂತ ಬಂದಾಗ, ಸೊ ಇಲ್ಲಿ ನಾವು ಆರ್ಟಿಕಲ್ಚರ್ನ ಮಾಡ್ಬೇಕಾದ್ರೆ ನಾವೇನಾದ್ರೂ ಮುಂದಿನ ದಿನಮಾನಗಳೊಳಗಡೆ ನಾವು ಎಜುಕೇಶನ್ ಮುಗಿಸಿ ಸ್ಪೆಸಿಫಿಕ್ ಆಗಿ ನಾನು ಏನಾದ್ರು ಬಿಸ್ನೆಸ್ ಮಾಡ್ತೀನಿ, ಅಥವಾ ನಮ್ದು ಓನ್ ಬಿಸ್ನೆಸ್ ನಾನು ಟ್ರೈ ಮಾಡ್ತೀನಿ ಅಂತಂದಾಗ, ಸೊ ನೀವು ಒಂದು ಆರ್ಟಿಕಲ್ಚರ್ನ ಚಾಯ್ಸ್ ಮಾಡೋದು ಬಹಳ ಉತ್ತಮ. ಯಾಕಂತಂದ್ರೆ ಈಗ ಈ ಒಂದು ಫ್ಲವರ್ ಪ್ಲಾಂಟೇಶನ್ ಅಂತ ಹೇಳಿದೆ ನಿಮ್ಗೆ, ಆಮೇಲೆ ಒಂದು ಫ್ರೂಟ್ ಪ್ಲಾಂಟೇಶನ್ ಅಂತ ಹೇಳಿದೆ, ಆಮೇಲೆ ಇನ್ನೊಂದು ವೆಜಿಟೇಬಲ್ ಪ್ಲಾಂಟೇಶನ್ ಅಂತ ಹೇಳಿದೆ. ಸೊ ಆಧುನಿಕ ಜೀವನದಲ್ಲಿ ಅಥವಾ ಮನುಷ್ಯನಿಗೆ ಬೇಕಾಗಿರುವಂತಹ ಥಿಂಗ್ಸ್ಗಳಿವೆಲ್ಲ, ಹೌದಾ? ಸೊ ಹಂಗಾಗಿ ಸೊ ಅವುಗಳಲ್ಲಿ ನೀವು ಬಿಸ್ನೆಸ್ ರೂಪದಲ್ಲಿ ಹೋದಾಗ ನಿಮ್ಗೆ ಫ್ರೂಟ್ಸ್ಗಳು ನೀವು ಗೊತ್ತೇ ಇರ್ತದೆ, ಫ್ರೂಟ್ಸ್ಗಳ ಏನು ಮಾರ್ಕೆಟಿಂಗ್ ಐತಿ, ಆಮೇಲೆ ಫ್ಲವರ್ಸ್ ಮಾರ್ಕೆಟಿಂಗ್ ಏನೈತಿ ಅನ್ನೋದನ್ನು ಗೊತ್ತೇ ಇದೆ. ಸೊ ಅದಾದ್ಮೇಲೆ ವೆಜಿಟೇಬಲ್ಸ್ ಮಾರ್ಕೆಟ್ಸ್ಗಳು ಏನಿದೆ ಅನ್ನೋದು ಗೊತ್ತಿದೆ. ಸೊ ಹಂಗಾಗಿ ನೀವು ಸ್ಪೆಸಿಫಿಕ್ ಆಗಿ ಇಲ್ಲಿ ಇವುಗಳನ್ನು ಮಾತ್ರ ನೀವು ಸ್ಟಡಿ ಮಾಡ್ತೀರಿ. ಸೊ ಹೌದಾ? ಹಂಗಾಗಿ ನಿಮ್ಗೆ ಓನ್ ಬಿಸ್ನೆಸ್ ಏನಾದ್ರು ಮಾಡಬಹುದು, ಅಥವಾ ಆತರ ಏನೋ ಅವಕಾಶಗಳು ಸಿಗ್ತಾವ ಅಂತ ಕೇಳಿ, ಸೊ ಇದನ್ನ ನೀವು ಮಾಡೋದು ಬಹಳ ಉತ್ತಮ ಆಗ್ತದೆ. ಆಮೇಲೆ ನಮಗೇನಾದ್ರು ಪ್ರೈವೇಟ್ ಸೆಕ್ಟರ್ ಒಳಗಡೆ, ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಜಾಬ್ ಆಪರ್ಚುನಿಟೀಸ್ಗಳು ಇರಲ್ವೇನ್ರಿ ಅಂತ ಕೇಳಿದ್ರೆ, ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇರ್ತಾವೆ. ಸೊ ನೀವು ಇಲ್ಲಿ ಏನಾಗ್ಬೋದು ಅಂತಂದ್ರೆ, ಒಂದು ಅಗ್ರಿ ಬಿಸ್ನೆಸ್ ಅಥವಾ ಅಗ್ರೋನಮಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೆ ಮಾಡ್ಬೋದು, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೂ ಕೂಡ ಮಾಡಬಹುದು. ಅದಾದ್ಮೇಲೆ ನಿಮಗೆ ಇಲ್ಲಿ ಮೇನ್ ಆಗಿ ನೀವು ಇಲ್ಲಿ ಫ್ಯಾಕ್ಟರೀಸ್ಗಳೊಳಗಡೆ, ಅಥವಾ ಫ್ರೂಟ್ ಫ್ಯಾಕ್ಟರೀಸ್ ಆಗಿರ್ಬೋದು, ವೆಜಿಟೇಬಲ್ ಫ್ಯಾಕ್ಟರೀಸ್ಗಳಾಗಿರ್ಬೋದು, ಇದ್ರೊಳಗಡೆ ಕೂಡ ನೀವು ಎಂಪ್ಲಾಯ್ ವರ್ಕ್ ಮಾಡಬಹುದು. ಫುಡ್ ಸೇಫ್ಟಿ ಆಫೀಸರ್ ಆಗಿ ವರ್ಕ್ ಮಾಡಬಹುದು, ಆಮೇಲೆ ಸ್ಟೇಟ್ ಲೆವೆಲ್ ಆಗ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಒಳಗಡೆ ಕೂಡ ವರ್ಕ್ ಮಾಡಬಹುದು. ಸೊ ಈ ತರ ಅವಕಾಶಗಳು ಬಹಳಷ್ಟು ನಿಮಗೂ ಕೂಡ ಇರ್ತಾವೆ. ಅದಾದ್ಮೇಲೆ ನೀವು ಇಲ್ಲಿ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಾಗಿ ವರ್ಕ್ ಮಾಡ್ಬೋದು. ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಏನಿರ್ತದೆ ನಿಮ್ಗೆ ಇಲ್ಲಿ, ಒಂದು ಫುಡ್ ಸೇಫ್ಟಿ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು. ಅದಾದ್ಮೇಲೆ ನೀವು ಇಲ್ಲಿ ಸಾಯಿಲ್ ಸೈಂಟಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು, ಅಥವಾ ರಿಸರ್ಚ್ ಸೆಂಟರ್ಸ್ಗಳು ಇರ್ತಾವಲ್ಲ, ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಇರ್ತವಲ್ಲ, ಸೊ ಅಲ್ಲಿನೂ ಕೂಡ ನೀವು ವರ್ಕ್ ಮಾಡ್ಬೋದು. ಆ ಥರ ಅವಕಾಶಗಳು ನಿಮ್ಗೆ ಈ ಆರ್ಟಿಕಲ್ಚರ್ ಒಳಗಡೆ ಕೂಡ ಇರ್ತಾವೆ. ಸೊ ಇದನ್ನು ಹೊರತುಪಡಿಸಿ ನಿಮ್ಗೆ ಇಲ್ಲಿ ಆ ಒಂದು ಸ್ಯಾಲ್ರಿ ಸ್ಕೇಲ್ ಏನಿರ್ತೈತಿ, ಆಮೇಲೆ ನಮ್ಗೆ ಏನಾದ್ರು ಯಾವ ತರ ಸ್ಯಾಲ್ರಿ, ಈಗ ಅಗ್ರಿಕಲ್ಚರಿಗೆ ಅಥವಾ ಆರ್ಟಿಕಲ್ಚರ್ಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ, ಸೊ ಯಾವ ಒಂದು ಕೋರ್ಸಿಗೆ ಜಾಸ್ತಿ ಸ್ಯಾಲ್ರಿ ನಾವು ತಗೋಬಹುದು ಅಂತಂದ್ರೆ, ಸೊ ಸೇಮ್ ಬೋತ್ ಆರ್ ಗೋಯಿಂಗ್ ಟು ಬಿ ಈಕ್ವಲ್ಡ್ ಇನ್ ಫ್ರೆಷರ್ ಆಗಿ ನೀವು ಏನ್ ಜಾಯ್ನ್ ಆಗ್ತಿರಲ್ಲ, ಸೊ ಅಲ್ಲಿ ನಿಮ್ಗೆ ಈಕ್ವಲ್ ಆಗಿ ನಿಮ್ಗೆ ಸ್ಯಾಲ್ರಿ ಇರ್ತದೆ. ಸೊ ಅಲ್ಲಿನೂ ಕೂಡ 35 to 40,000 ಸ್ಯಾಲ್ರಿ ಇರ್ತದೆ. ಇಲ್ಲಿನೂ ಕೂಡ ನಿಮ್ಗೆ 35 to 40 ಸ್ಯಾಲ್ರಿ ಯು ಕ್ಯಾನ್ ಗೆಟ್ ದ ಸ್ಯಾಲ್ರಿ ದಟ್ ಮಚ್. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ನೆಕ್ಸ್ಟ್ ಇನ್ನೇನಾದ್ರೂ ನಾವು ಹೈಯರ್ ಎಜುಕೇಶನ್ ಮಾಡ್ಬೋದಾ ಇವೆರಡು ಕೋರ್ಸ್ ಒಳಗಡೆ? ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲಿ MSc ಅಗ್ರಿಕಲ್ಚರ್ ಅಂತ ಆಪ್ಷನ್ಸ್ ಇರ್ತದೆ, ಆಮೇಲೆ ಇವರಿಗೆ MSc ಹಾರ್ಟಿಕಲ್ಚರ್ ಅನ್ನೋ ಆಪ್ಷನ್ಸ್ ಕೂಡ ಇರ್ತೈತಿ. ಸೊ ಆ ಥರ ನಿಮ್ಗೆ ಹೈಯರ್ ಎಜುಕೇಶನ್ ಮಾಡ್ಕೋಬಹುದು. ಸೊ ಇನ್ನು ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಒಳಗಡೆ ಕಮೆಂಟ್ಸ್ ಮಾಡಿ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಆರ್ಟಿಕಲ್ಚರ್, ಅಗ್ರಿಕಲ್ಚರ್. ಓಕೆ. ಸೊ ನನ್ನ ಕೇಳೋದಾದ್ರೆ, ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಗೆ ಹೇಳೋದಾದ್ರೆ, ಸೊ ನೀವು ಬೆಟರ್ ಟು ಚೂಸ್ ದ BSc ಅಗ್ರಿಕಲ್ಚರ್. ಓಕೆ. ಯಾಕಂದ್ರೆ ಈ ಒಂದು BSc ಅಗ್ರಿಕಲ್ಚರ್ ಒಳಗಡೆ ನಿಮ್ಗೆ ಆರ್ಟಿಕಲ್ಚರ್ ಅನ್ನೋದು ಒಂದು ಆಪ್ಷನ್ ಇರ್ತೈತಿ. ಸೊ ಅದಾದ್ಮೇಲೆ ಇನ್ನು ಮಲ್ಟಿಪಲ್ ಆಪ್ಷನ್ಸ್ಗಳು ಬಹಳಷ್ಟು ಇರ್ತಾವೆ. ಸೊ ನೀವು ಆರ್ಟಿಕಲ್ಚರ್ನ ಮಾಡಿದಾಗ ಏನಾಗುತ್ತಂದ್ರೆ, ನೀವು ಸ್ಪೆಸಿಫಿಕ್ ಆಗಿ ಒಂದು ಇಷ್ಟು ಥಿಂಗ್ಸ್ಗಳ ಮೇಲೆ ಮಾತ್ರ ಒತ್ತು ಕೊಡಬೇಕಾಗ್ತದೆ. ಸೊ ನಾವು ಓದೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಮುಂದೆ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಮುಂದೆ ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ಗಳ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಈ ವಿಷಯನ. ಸೊ ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಅಗ್ರಿಕಲ್ಚರ್ ವರ್ಸಸ್ BSc ಆರ್ಟಿಕಲ್ಚರ್. ಥ್ಯಾಂಕ್ ಯು.
ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಅಗ್ರಿಕಲ್ಚರ್ ಅಂಡ್ BSc ಹಾರ್ಟಿಕಲ್ಚರ್. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.